ವೆಲ್ಕಮ್ ಯು ಆಲ್. ಸೊ ಸ್ಟೂಡೆಂಟ್ಸ್, ಇವತ್ತು ನಾವು ಇಂಟ್ರಡಕ್ಷನ್ ವಿತ್ ಸ್ಟೈಲ್ಸ್ ಟಾಪಿಕ್ನ ಪ್ರಾಕ್ಟೀಸ್ ಮಾಡೋಣ. ಇದು ಲೆವೆಲ್ 2 ಸಿಲೆಬಸ್ಸಲ್ಲಿ ಡಿಜಿಟಲ್ ಡಾಕ್ಯುಮೆಂಟೇಷನ್ ಯೂಸಿಂಗ್ ಲಿಬ್ರಾ ಆಫೀಸ್ ರೈಟರಲ್ಲಿ ಇದೆ. ಸೊ ಸ್ಟೈಲ್ಸ್ ಏನಕ್ಕೆ ಸ್ಟೈಲ್ಸು, ನಾವು ಚೆನ್ನಾಗಿ ಕಾಣಬೇಕು ಅಂದರೆ ಏನು ಮಾಡ್ಕೊತೀವಿ, ಮೇಕಪ್ ಮಾಡ್ಕೊತೀವಿ. ಅದೇ ಥರ ಒಂದು ಡಾಕ್ಯುಮೆಂಟ್ ಚೆನ್ನಾಗಿ ಕಾಣಬೇಕು ಅಂದರೆ ಸ್ಟೈಲ್ಸ್ನ ಅಪ್ಲೈ ಮಾಡ್ತೀವಿ. ಸೊ ವಾಟ್ ಈಸ್ ಸ್ಟೈಲ್ಸ್? It's a collection of all formatting information which you want to save and then apply on a document. So ನೀವು ಒಂದು ಸ್ಟೈಲ್ಸ್ನ ಫಾರ್ಮ್ಯಾಟಿಂಗ್ ಮಾಡಿರುವಂಥದ್ದನ್ನು ನೀವು ಕಲೆಕ್ಷನ್ ಆಫ್ ಫಾರ್ಮ್ಯಾಟ್ಸ್ನ ಸೇವ್ ಮಾಡಿ ಅದನ್ನು ಡಾಕ್ಯುಮೆಂಟಿಗೆ ಅಪ್ಲೈ ಮಾಡಿದರೆ ಅದನ್ನು ನಾವು ಸ್ಟೈಲ್ಸ್ ಅಂತೇಳಿ ಕರಿತೀವಿ. ಸೊ ನಿಮಗೆ ಗೊತ್ತಿದೆ ಲಿಬ್ರಾ ಆಫೀಸ್ ರೈಟರ್ನ ಹೆಂಗೆ ಓಪನ್ ಮಾಡಬೇಕು ಅಂತೇಳಿ. ಸಿಂಪಲ್ ಸರ್ಚಿಗೆ ಹೋಗಿ ಲಿಬ್ರಾ ಅಂತ ಟೈಪ್ ಮಾಡಿದ್ರೆ ಪ್ಯಾಕೇಜಸ್ಸಲ್ಲಿರೋ ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಆಗುತ್ತೆ. ಲಿಬ್ರಾ ಆಫೀಸ್ ಪ್ಯಾಕೇಜಲ್ಲಿರೋದು. ಸೊ ಲಿಬ್ರಾ ಆಫೀಸ್ ರೈಟರ್ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ಎಂಟರ್ ಕೊಡಿ. ಲಿಬ್ರಾ ಆಫೀಸ್ ರೈಟರ್ ವಿಲ್ ಗೆಟ್ ಓಪನ್. ಸೊ ಇಲ್ಲಿ ನಾನು ನಿಮಗೇನು ಕನ್ಫ್ಯೂಷನ್ಸ್ ಆಗಬಾರ್ದು ಅಂತೇಳಿ ಯಾವ ಟೂಲ್ಸ್ನೂ ಕೂಡ ಡಿಸ್ಪ್ಲೇ ಆಗೋ ಥರ ಇಟ್ಟಿಲ್ಲ. ಸೊ ಸ್ಟೈಲ್ಸ್ನ ಹೆಂಗೆ ಎನೇಬಲ್ ಮಾಡ್ಕೋಬೋದು ಅಂತೇಳಿ ನಾವು ಒಂದೊಂದಾಗಿ ನೋಡೋಣ. ಸೊ ಇಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ಲಿಬ್ರಾ ಆಫೀಸಲ್ಲಿ ಯೂಟ್ಯೂಬಲ್ಲಿ ಇವರು ಟೂಲ್ಸ್ ಎಲ್ಲ ಕಾಣಿಸ್ಲೇ ಇಲ್ಲ, ನನಗೆ ಮಾತ್ರ ತುಂಬ ಟೂಲ್ಸ್ ಕಾಣಿಸ್ತಾ ಇದೆ ಅಂತೇಳಿ ಕನ್ಫ್ಯೂಷನ್ ಆಗಬೇಡಿ. ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಸಿಂಪಲ್ಲಾಗಿ ನೀವೇನು ಮಾಡಬೇಕಂದ್ರೆ ವ್ಯೂವಿಗೆ ಹೋಗಿ ಟೂಲ್ ಬಾರ್ಗೆ ಹೋಗಿ ಇಲ್ಲೆಲ್ಲ ಇವಾಗ ಫೈಂಡ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿರಿ. ಇವಾಗ ಈ ಥರ ಒಂದು ಫೈಲ್ ಟೂಲ್ಸು ನಿಮಗೆ ಕಾಣಿಸುತ್ತೆ. ಇದೇ ಥರ ಟೂಲ್ ಬಾರಿಗೆ ಹೋಗಿ ಫಾಂಟ್ ವರ್ಕ್ ಅಂತ ಇದೆ. ಸೊ ಫಾಂಟಿಂದು ನಮಗೆ ಟೂಲ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟು ವಿವಿಗೆ ಹೋಗಿ ಟೂಲ್ ಬಾರಿಗೆ ಹೋಗಿ ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಅಂತ ಕೊಡ್ತೀನಿ. ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಎಲ್ಲ ಕಾಣಿಸುತ್ತೆ. ಈ ಥರ ಎಲ್ಲ ನಾವು ಲಿಬ್ರಾ ಆಫೀಸ್ ಓಪನ್ ಮಾಡಿದ ತಕ್ಷಣ ನಮಗೆ ವ್ಯೂಸ್ ಟೂಲ್ಸ್ ಕಾಣಿಸುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ದಟ್ ಯೂಟ್ಯೂಬಲ್ಲಿ ಇರಲಿಲ್ಲ ನಮಗಿತ್ತು ಅಂತ. ಜಸ್ಟ್ ವ್ಯೂವಲ್ಲಿ ಹೋಗಿ ಟೂಲ್ ಬಾರಿಗೆ ಹೋಗಿ ಇವನ್ನೆಲ್ಲ ಡಿಸೇಬಲ್ ಮಾಡ್ಕೊತ ಹೋಗಿ ಅವೇನು ನಿಮಗೆ ಡಿಸ್ಪ್ಲೇನಲ್ಲಿ ಶೋ ಆಗೋದಿಲ್ಲ. ಓಕೆ, ಸೊ ಈಸಿ ಆಗಲಿ ಅಂತೇಳಿ ನಿಮಗೆ ನಾನು ಈ ಥರ ವ್ಯೂ ಮಾಡ್ಕೊಂಡಿದ್ದೀನಿ. ಸೊ ಸ್ಟೈಲ್ಸನ್ನು ನಾವು ವರ್ಕ್ ಮಾಡಬೇಕು. ಇವಾಗ ಸ್ಟೈಲ್ಸ್ ಎಲ್ಲಿ ಕಾಣಿಸುತ್ತೆ ನಮಗೆ? ಡೈರೆಕ್ಟಾಗಿ ಮೆನು ಬಾರ್ನಲ್ಲಿ ಸ್ಟೈಲ್ಸ್ ಅಂತೇಳಿ ಆಪ್ಷನ್ ಸಿಗುತ್ತೆ. ಸೊ ಸ್ಟೈಲ್ಸ್ ಕ್ಲಿಕ್ ಮಾಡಿದರೆ ನಮಗೆ ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ. ಇದೆಲ್ಲ ನಾವು ಬಾಡಿ ಟೆಕ್ಸ್ಟು, ಟೈಟಲ್ಲು, ಸಬ್ ಟೈಟಲ್ಲು ಈ ಥರ ಎಲ್ಲ ನಾವೇನು ಮಾಡ್ಬೋದು, ಸ್ಟೈಲ್ಸ್ನ ನಾವು ಯೂಸ್ ಮಾಡ್ಬೋದು. ಇನ್ನೂ ಸ್ಟೈಲ್ಸ್ ನಮಗೆ ಇನ್ನೂ ಒಂದು ಫಾರ್ಮ್ಯಾಟಲ್ಲಿ ಡೈರೆಕ್ಟಾಗಿ ಈಸಿಯಾಗಿ ಕ್ವಿಕ್ಕಾಗಿ ಆಕ್ಸೆಸ್ ಮಾಡಬೇಕಂದ್ರೆ ಇಲ್ಲಿಗೆ ಹೋಗಬೇಕು, ವ್ಯೂವಿಗೆ ಹೋಗಬೇಕು, ಮತ್ತು ಟೂಲ್ ಬಾರಿಗೆ ಹೋಗಿ ಇಲ್ಲಿ ಫಾರ್ಮ್ಯಾಟಿಂಗ್ ಸ್ಟೈಲ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಕ್ವಿಕ್ಕಾಗಿ ನಮಗೆ ಎಲ್ಲ ಆಪ್ಷನ್ಸು ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಈಸ್ ನಮಗೆ ಸ್ಟೈಲ್ಸಲ್ಲಿ ಮ್ಯಾನೇಜ್ ಸ್ಟೈಲ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಸೊ ಇದ್ರ ಯೂಸ್ ಏನು ಅಂದರೆ ಸೈಡ್ ಬಾರಲ್ಲಿ ನಮಗೆ ಸ್ಟೈಲ್ಸ್ನ ಶೋ ಆಫ್ ಮಾಡುತ್ತೆ. ನೋಡಿ, ಮ್ಯಾನೇಜ್ ಸ್ಟೈಲ್ಸ್ F11 ಅಂದರೆ ಮ್ಯಾನೇಜ್ ಸ್ಟೈಲ್ಗೆ ಹೋಗಿ ಮ್ಯಾನೇಜ್ ಸ್ಟೈಲ್ ಆದರೂ ಕ್ಲಿಕ್ ಮಾಡ್ಬೋದು. ಆರ್ ಎಸ್ ನಮಗೆ ಈ ಥರ ಸ್ಟೈಲ್ಸ್ ಸೈಡ್ ಬಾರ್ ಬರುತ್ತೆ. ಇದನ್ನು ಎಲ್ಲಿ ಬೇಕಾದರೂ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಬೋದು. ಇಲ್ಲ ಅಂದರೆ F11 ಅಂತೇಳಿ ನಮಗೆ ಕಾಣಿಸ್ತಲ್ವ, ಸ್ಟೈಲ್ಸ್ಗೆ ಹೋಗಿ F11 ಅಂತೇಳಿ ಒಂದು ಕೀ ಕಾಣಿಸ್ತಲ್ಲ, ಅದರೊಳಗೂ ನಾವು ಮಾಡ್ಬೋದು. ಅಂದರೆ ಕೀಬೋರ್ಡಲ್ಲಿ ನೋಡಿ F11 ಕೀ ಪ್ರೆಸ್ ಮಾಡ್ತೀನಿ. ಸೊ ಸೈಡ್ ಬಾರ್ ಸ್ಟೈಲ್ ಮೆನು ಹೋಯಿತು. ಮತ್ತೆ ನಾನು F11 ಕೀ ಪ್ರೆಸ್ ಮಾಡ್ತೀನಿ, ಶಾರ್ಟ್ಕಟ್ ಕೀ ಸ್ಟೈಲ್ಸ್ನ ಎನೇಬಲ್ ಮಾಡೋಕ್ಕೆ. ಸೈಡ್ ಬಾರಲ್ಲಿ ನೋಡಿ F11 ಕೀ ಪ್ರೆಸ್ ಮಾಡಿದೆ, ನಮಗೆ ಸ್ಟೈಲ್ಸು ಸೈಡ್ ಬಾರಲ್ಲಿ ಬಂತು. ಸೊ ಸ್ಟೈಲ್ಸಲ್ಲಿ ನೋಡಿ ನಮಗೆ ಇಲ್ಲಿ ಕ್ಯಾಟಗರೀಸ್ ಕಾಣಿಸುತ್ತೆ. ಇದನ್ನು ಸ್ಟೈಲ್ ಕ್ಯಾಟಗರೀಸ್ ಅಂತ ಹೇಳ್ತೀವಿ. ಯಾವ್ಯಾವ ಥರ ಕ್ಯಾಟಗರಿ? ಒಂದು ಡಾಕ್ಯುಮೆಂಟ್ ಅಂದರೆ ಏನೇನೆಲ್ಲ ಇರುತ್ತೆ? ಕ್ಯಾರೆಕ್ಟರ್ಸ್ ಇರುತ್ತೆ, ಪ್ಯಾರಾಗ್ರಾಫ್ ಇರುತ್ತೆ, ಪೇಜ್ ಕೂಡ ಒಂದು ಸ್ಟೈಲು, ಲಿಸ್ಟ್ ಮಾಡ್ಬೋದು, ನಾವು ಫ್ರೇಮ್ ಮಾಡ್ಬೋದು. ಅಂದರೆ ಒಂದು ಪಾರ್ಟ್ ಆಫ್ ಎ ಡಾಕ್ಯುಮೆಂಟ್ನ ನಾವು ಸ್ಟೈಲ್ನ ಚೇಂಜ್ ಮಾಡ್ಬೋದು. ಟೇಬಲ್ಸ್ ಇರುತ್ತೆ. ಸೊ ಇದೆಲ್ಲದನ್ನು ನಾವು ಕೆಟಗರಿ ಅಂತೇಳಿ ಕರಿತೀವಿ. ಸ್ಟೈಲ್ಸಲ್ಲಿ ಫಸ್ಟ್ ಕ್ಯಾಟಗರಿ ನಮಗೆ ಪ್ಯಾರಾಗ್ರಾಫ್ ಸ್ಟೈಲ್ಸ್ ಅಂತೇಳಿ ಬರುತ್ತೆ. ನೆಕ್ಸ್ಟು ಕ್ಯಾರೆಕ್ಟರ್ ಸ್ಟೈಲ್ಸ್ ಬರುತ್ತೆ. ಪ್ಯಾರಾಗ್ರಾಫ್ ಸ್ಟೈಲ್ಸ್ ಅಂದರೆ ಗ್ರೂಪ್ ಆಫ್ ಸೆಂಟೆನ್ಸಸ್ ಅಲ್ವಾ. ಸೊ ಗ್ರೂಪ್ ಆಫ್ ಸೆಂಟೆನ್ಸಸ್ ಸ್ಟೈಲ್ಸ್ನ ಹೆಂಗೆ ಚೇಂಜ್ ಮಾಡ್ಬೋದು ಅಂದರೆ ಒಂದು ಗ್ರೂಪ್ ಆಫ್ ಸೆಂಟೆನ್ಸ್ಗೆ ಬಾರ್ಡರ್ ಇರ್ಬೋದು, ಅದರ ಸೈಜ್ ಇರ್ಬೋದು, ಲೈನ್ ಸ್ಪೇಸಿಂಗ್ ಇರ್ಬೋದು. ಇದನ್ನು ಚೇಂಜ್ ಮಾಡೋಕ್ಕೆ ನಮಗೆ ಪೇಜ್ ಸ್ಟೈಲ್ಸ್ ಕ್ಯಾಟಗರಿ ಯೂಸ್ ಆಗುತ್ತೆ. ಕ್ಯಾರೆಕ್ಟರ್ ಕ್ಯಾಟಗರಿ ಹೆಂಗೆ ಯೂಸ್ ಆಗುತ್ತೆ ಅಂದರೆ ಕ್ಯಾರೆಕ್ಟರ್ಸ್ ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಒಂದು ಗ್ರೂಪ್ ಆಫ್ ಲೆಟರ್ಸ್ನ ನಾವು ಒಂದು ವರ್ಡ್ ಅಂತೇಳಿ ಕರಿತೀವಿ. ಸೊ ಒಂದು ವರ್ಡ್ ಸ್ಟೈಲ್ನ, ಒಂದು ಲೆಟರ್ ಸ್ಟೈಲ್ನ ಹೆಂಗೆ ಚೇಂಜ್ ಮಾಡ್ಬೋದು? ಒಂದು ಲೆಟರ್ನ ನಾವು ಫಾಂಟ್ ಫೇಸ್ ಚೇಂಜ್ ಮಾಡ್ಬೋದು, ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು, ಫಾಂಟ್ ಕಲರ್ ಚೇಂಜ್ ಮಾಡ್ಬೋದು. ಇದನ್ನೆಲ್ಲ ನಾವು ಈ ಕ್ಯಾರೆಕ್ಟರ್ ಸ್ಟೈಲ್ಸಲ್ಲಿ ನಮಗೆ ಅವೈಲಬಿಲಿಟಿ ಇರುತ್ತೆ.
ಮತ್ತು ಫ್ರೇಮ್ ಸ್ಟೈಲ್ಸ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಸಮ್ ಪಾರ್ಟ್ ಆಫ್ ಎ ಡಾಕ್ಯುಮೆಂಟು ಲಿಸ್ಟ್ ಆಗಿರ್ಬೋದು, ಅಂದರೆ ಒಂದು ಡಾಕ್ಯುಮೆಂಟಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಆಫ್ ದಿ ಪ್ಯಾರಾಗ್ರಾಫ್ನ ನಾವು ಚೇಂಜ್ ಮಾಡಬೇಕು ಅಂದರೆ ಫ್ರೇಮ್ ಸ್ಟೈಲ್ಸ್ನ ಯೂಸ್ ಮಾಡ್ಬೋದು. ಪೇಜ್ ಸ್ಟೈಲ್ ಅಂದರೆ ಪೇಜ್ ಕಲರ್ ಇರ್ಬೋದು, ಪೇಜ್ ಬಾರ್ಡರ್, ಇದನ್ನೆಲ್ಲ ಚೇಂಜ್ ಮಾಡೋಕ್ಕೆ ನಾವು ಪೇಜ್ ಕ್ಯಾಟಗರಿ ಯೂಸ್ ಮಾಡ್ತೀವಿ. ಲಿಸ್ಟ್ ಅಂದರೆ ಲಿಸ್ಟ್ ಸ್ಟೈಲ್ಸು, ದೇರ್ ವಿಲ್ ಬಿ ಬುಲೆಟ್ಸು, ನಂಬರಿಂಗ್ ಅಂತೇಳಿ ನಾವು MS ಆಫೀಸಲ್ಲಿ ಓದಿದ್ವಲ್ಲ ಆ ಥರ ಎಲ್ಲ ಲಿಸ್ಟ್ ಸ್ಟೈಲ್ನ ಚೇಂಜ್ ಮಾಡೋದಕ್ಕೆ ಲಿಸ್ಟ್ ಸ್ಟೈಲ್ ಕ್ಯಾಟಗರಿ ಇದೆ. ಟೇಬಲ್ಸ್ ಚೇಂಜ್ ಮಾಡೋದಕ್ಕೆ ಟೇಬಲ್ಸ್ ಬಾರ್ಡರು, ಕಲರು, ಆ್ಯಸ್ ಯೂಶುವಲ್ ಟೇಬಲ್ ಮಾರ್ಜಿನು ಇದನ್ನೆಲ್ಲ ಚೇಂಜ್ ಮಾಡೋಕ್ಕೆ ಟೇಬಲ್ ಕ್ಯಾಟಗರಿ ಅಂತ ಇದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮಲ್ಲಿ. ಸೊ ಲಿಸ್ಟ್ನ ಕ್ಯಾಟಗರೀಸ್ ಆಫ್ ಸ್ಟೈಲ್ಸ್ ಅಂತೇಳಿ ಬರ್ಬೋದು. ಇದಿಷ್ಟನ್ನು ನೀವು ನೆನ್ಪಿಟ್ಕೊಂಡಿರಬೇಕಾಗತ್ತೆ. ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ ಈ ಕ್ಯಾಟಗರೀಸಲ್ಲಿ ಫಸ್ಟ್ ಒಂದು ನಾರ್ಮಲ್ ಟೆಕ್ಸ್ಟನ್ನು ಟೈಪ್ ಮಾಡಿ ಸ್ಟೈಲ್ಸ್ನ ಅಪ್ಲೈ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇವಾಗ ನಾನು NSQF ಅಂತೇಳಿ ಟೈಪ್ ಮಾಡ್ತೀನಿ. NSQF ಅಂತೇಳಿ ಟೈಪ್ ಮಾಡಿದ್ದೀನಿ ಕ್ಯಾಪಿಟಲ್ ಲೆಟ್ರಲ್ಲಿ. ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ನಾವಿದನ್ನು ಕ್ಯಾರೆಕ್ಟರ್ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಸೊ ಕ್ಯಾರೆಕ್ಟರ್ ಸ್ಟೈಲ್ಸ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಎಂಡ್ ನೋಟ್ ಕ್ಯಾರೆಕ್ಟರ್ ಅಂತೇಳಿ ಅಪ್ಲೈ ಮಾಡಿದೆ. ಎಂಡ್ ನೋಟ್ ಆ್ಯಂಕರ್ ಚೇಂಜ್ ಆಗ್ತಾ ಇದೆಯಾ, ಫಾಂಟು ಚೇಂಜ್ ಆಗ್ತಾ ಇದೆಯಾ, ಸ್ಟೈಲ್ಸ್ ಅಪ್ಲೈ ಆಗ್ತಾ ಇದೆ ನೋಡಿ, ಡೆಫಿನೇಷನು. ಸೊ ಇಲ್ಲಿ ನೋಡಿ ನಮಗೆ ಶೋ ಪ್ರಿವ್ಯೂ ಅಂತೇಳಿ ಒಂದು ಆಪ್ಷನ್ ಇದೆ. ಶೋ ಪ್ರಿವ್ಯೂ ಕೊಟ್ಟರೆ ಶೋ ಪ್ರಿವ್ಯೂನ ಡಿಸೇಬಲ್ ಮಾಡಿದ್ರೆ ಅಂದರೆ ಅನ್ಚೆಕ್ ಮಾಡಿದ್ರೆ ಇಲ್ಲಿ ನಾರ್ಮಲ್ ಟೆಕ್ಸ್ಟ್ ಆಗಿ ನಮಗೆ ಇನ್ಫಾರ್ಮೇಷನ್ ಕಾಣಿಸುತ್ತೆ. ಅದೇ ನಾವು ಶೋ ಪ್ರಿವ್ಯೂನ ಚೆಕ್ ಮಾಡಿದ್ರೆ, ಎನೇಬಲ್ ಮಾಡಿದ್ರೆ ನಮಗೆ ಯಾವ ರೀತಿ ಸ್ಟೈಲ್ಸ್ ಕಾಣಿಸುತ್ತೋ ಆ ರೀತಿ. ನೋಡಿ, ಎಕ್ಸಾಂಪಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ, ಅದೇ ಥರ ಕಾಣಿಸುತ್ತೆ. ಫುಟ್ ನೋಟ್ ಕ್ಯಾರೆಕ್ಟರ್, ಎಂಡ್ ನೋಟ್ ಎಂಫಸಿಸ್ ಮಾಡಿದೆ ಅಲ್ವಾ. ನೆಕ್ಸ್ಟು ಇಂಟರ್ನೆಟ್ ಲಿಂಕ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿರಿ, ಅದು ಕೂಡ ನಮಗೆ ಬ್ಲೂ ಇಂಕಲ್ಲೇ ನಮಗೆ ಲಿಂಕ್ ಬರ್ತಾ ಇದೆ. ಇದೇ ಥರ ಪ್ಯಾರಾಗ್ರಾಫ್ ಸ್ಟೈಲಿಗೆ ಹೋಗ್ತೀನಿ. ನೋಡಿರಿ, ಬಿಬಿಲೋಗ್ರಫಿ ಅಂತೇಳಿ ಶೋ ಪ್ರಿವ್ಯೂ ಕೊಡ್ತೀನಿ, ಅನ್ಚೆಕ್ ಮಾಡ್ತೀನಿ. ನೋಡಿ, ಇದು ನಾರ್ಮಲ್ ಟೆಕ್ಸ್ಟ್ ಆಗಿ ಶೋ ಆಗ್ತಾ ಇದೆ. ಶೋ ಪ್ರಿವ್ಯೂನ ಚೆಕ್ ಮಾಡಿದ್ರೆ ಅಂದರೆ ಯಾವ ಸ್ಟೈಲಲ್ಲಿ ನಮಗೆ ವ್ಯೂ ಆಗುತ್ತೆ ಕಂಟೆಂಟು, ಆ ಸ್ಟೈಲ್ ಥರಾನೇ ಆ ಲೆಟರ್ಸು ನಮಗೆ ತೋರಿಸುತ್ತೆ. ನೋಡಿ, ಬಿಬಿಲೋಗ್ರಫಿ ಹೆಡಿಂಗ್ಸ್ ಅದೇ ಥರ ತೋರಿಸ್ತಾ ಇದೆಯಾ. ಇವಾಗ ಅಪೆಂಡಿಕ್ಸ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೋಡಿ, ಅಪೆಂಡಿಕ್ಸ್ ಆ ಸ್ಟೈಲಲ್ಲಿ ಬರುತ್ತೆ. ಈ ಥರ ನಾವೇನು ಮಾಡ್ಬೋದು, ಸ್ಟೈಲ್ಸ್ನ ಚೇಂಜ್ ಮಾಡ್ಬೋದು. ಮತ್ತು ಇಲ್ಲಿ ಆಲ್ ಸ್ಟೈಲ್ಸ್, ಈ ಸ್ಟೈಲ್ಸ್ ಸೈಡ್ ಬಾರಲ್ಲಿ ನೋಡಿ ಆಲ್ ಸ್ಟೈಲ್ಸ್ ಅಂತ ಇದೆ. ಬೈ ಡಿಫಾಲ್ಟ್ ನಮಗೆ ಆಲ್ ಸ್ಟೈಲ್ಸ್ ಅಂತ ಬಂದಿದೆ. ಸಮ್ಟೈಮ್ಸ್ ನಾನು ಹೈರಾರ್ಕಿಕಲ್ ಅಂತೇಳಿ ಚೇಂಜ್ ಮಾಡ್ತೀನಿ. ನೋಡಿ, ಹೈರಾರ್ಕಿ ಒಳಗೆ ನಮಗೆ ಯಾವ ರೀತಿ ಕಾಣಿಸುತ್ತೆ, ಒಂದ್ರ ಕೆಳಗೆ ಒಂದು. ಇವಾಗ ಇಲ್ಲಿ ಮೈನಸ್ ಇದೆ ಅಲ್ಲ, ಈ ಡಿಫಾಲ್ಟ್ ಪ್ಯಾರಾಗ್ರಾಫ್ ಸ್ಟೈಲ್ಸ್ ಇದೆ. ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡಿ, ಎಲ್ಲನೂ ಅಂದರೆ ಒಂದ್ರ ಕೆಳಗೆ ಒಂದು ಹೈರಾರ್ಕಿ. ಇವಾಗ ಒಂದು ಕಂಪನಿನ ಎಕ್ಸಾಂಪಲ್ ತೊಗೊಂಡ್ರೆ CEO ಇರ್ತಾರೆ, CEO ಅಂಡರ್ ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜರ್ ಅಂಡರ್ ಎಂಪ್ಲಾಯೀಸ್ ಇರ್ತಾರೆ, ಎಂಪ್ಲಾಯೀಸ್ ಅಂಡರ್ ಗ್ರೂಪ್ D ಎಂಪ್ಲಾಯೀಸು, ಈ ಥರ ಎಲ್ಲ ಇರ್ತಾರೆ. ಸೊ ಆ ಥರ ಹೈರಾರ್ಕಿಕಲ್ ಬೇಸ್ಡ್ ನಮಗೆ ಶೋ ಆಗುತ್ತೆ. ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ತೀನಿ. ನೋಡಿ, ಬಾಡಿ ಟೆಕ್ಸ್ಟ್ ಅಂಡರಲ್ಲಿ ಬಾಡಿ ಟೆಕ್ಸ್ಟ್ ಇಂಡೆಂಟು, ಫಸ್ಟ್ ಲೈನ್ ಇಂಡೆಂಟು, ಹ್ಯಾಂಗಿಂಗ್ ಇಂಡೆಂಟ್, ಈ ಥರ ಎಲ್ಲ ತೋರಿಸುತ್ತೆ. ಲಿಸ್ಟ್ ಮತ್ತು ಕೆಳಗಡೆ ಮತ್ತೆ ಆಪ್ಷನ್ಸು ನಮಗೆ ಕಾಣಿಸುತ್ತೆ. ಅದೇ ಮೈನಸ್ ಕ್ಲಿಕ್ ಮಾಡಿದರೆ ಅಂದರೆ ಎಲ್ಲ ಗ್ರೂಪ್ ಟುಗೆದರ್, ಆಲ್ ಸ್ಟೈಲ್ಸ್ ವಿಲ್ ಗೆಟ್ ಗ್ರೂಪ್ ಆಗಿ ನಮಗೆ ಶೋ ಆಫ್ ಆಗುತ್ತೆ. ಇದು ಹೈರಾರ್ಕಿಕಲ್ ಸ್ಟೈಲು. ಆಲ್ ಸ್ಟೈಲ್ಸು, ಹಿಡನ್ ಸ್ಟೈಲ್ಸು, ಈ ಥರನೇ ನಾವು ಬೇರೆ ಬೇರೆ ಸ್ಟೈಲ್ಸ್ನ ಕೂಡ ನಾವು ಫಿಲ್ಟರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಮತ್ತು ಇವಾಗ ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟು ಸ್ಟೈಲ್ಸ್ ಆ್ಯಂಡ್ ಫಾರ್ಮ್ಯಾಟಿಂಗ್ಸಲ್ಲಿ ಹೆಂಗೆ ಎನೇಬಲ್ ಮಾಡೋದು ಅಂತೇಳಿ ನೋಡಿದ್ವಿ. ಹಿಂಗೆ ಇನ್ನೊಂದು ಸರ್ತಿ ರಿವಿಷನ್ ಮಾಡೋಣ. ಸ್ಟೈಲ್ಸಿಗೆ ಹೋಗಿ ವಿವಿಗೆ ಹೋಗಿ ಟೂಲ್ ಬಾರ್ನ ಎನೇಬಲ್ ಮಾಡ್ಕೊಂಡ್ವಿ. ಫಾರ್ಮ್ಯಾಟಿಂಗ್ ಸ್ಟೈಲ್ಸಲ್ಲಿ F11 ಕೀ ಪ್ರೆಸ್ ಮಾಡಿ ಸೈಡ್ ಬಾರಲ್ಲಿ ಅಲೋ ಮಾಡ್ಕೊಂಡ್ವಿ. ಮತ್ತು ಸ್ಟೈಲ್ಸಲ್ಲಿ ಹೋದ್ರೂ ನಮಗೆ ಟಾಪ್ ಡೌನ್ ಲಿಸ್ಟಲ್ಲಿ ಸ್ಟೈಲ್ಸು ಸಿಗುತ್ತೆ. ಸೊ ನಾವೇ ಓನಾಗಿ ಈ ಸ್ಟೈಲ್ಸ್ ಎಲ್ಲ ನನಗೆ ಇಷ್ಟ ಇಲ್ಲಪ್ಪ, ನಾನೇ ಓನಾಗಿ ಒಂದು ಸ್ಟೈಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಹೆಂಗೆ ಮಾಡೋದು? ಸೊ ಲೆಟ್ ಸಿ ಒನ್ ಆಫ್ ದ ಸ್ಟೈಲ್. ಸೊ ಇದೇ ಕ್ಯಾರೆಕ್ಟರ್ನೇ ನಾನು ಚೇಂಜ್ ಮಾಡ್ತೀನಿ. ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ ಅಂತೇಳಿ ಆಪ್ಷನ್ ಇದೆಯಲ್ಲ, ಇಲ್ಲಿಗೆ ಹೋಗಿ ಕ್ಯಾರೆಕ್ಟರ್ ಫಾರ್ಮ್ಯಾಟಿಂಗ್ನ ಚೇಂಜ್ ಮಾಡ್ತೀನಿ. ಕ್ಯಾರೆಕ್ಟರ್ ಅಂತ ಕ್ಲಿಕ್ ಮಾಡಿದೆ, ಕ್ಯಾರೆಕ್ಟರ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಯಿತು. ಕ್ಯಾರೆಕ್ಟರ್ಸ್ದು ಬ್ಲೂ ಕಲರ್ ಇದೆ, ನಾನು ಸ್ವಲ್ಪ ರೆಡ್ ಕಲರ್ ಮಾಡ್ತೀನಿ. ಫಾಂಟಿಗೆ ಹೋಗಿ ಬೋಲ್ಡ್ ಇದೆ, 16 ಇದೆ. ಸೊ ಇದನ್ನು 32 ಸೈಜ್ ಮಾಡ್ತೀನಿ.
ಫಾಂಟ್ ಎಫೆಕ್ಟ್ಸಲ್ಲಿ ಶ್ಯಾಡೋ ಬರಬೇಕು ಆ ಥರ ಮಾಡ್ತೀನಿ. ಈ ಥರ ಸ್ವಲ್ಪ ಚೇಂಜಸ್ನೆಲ್ಲ ನಾವು ಹೈಪರ್ ಲಿಂಕ್ ಬೇಕಂದರೆ ಹೈಪರ್ ಲಿಂಕ್ ಮಾಡ್ಕೋಬೋದು. ಕಲರ್ಸು, ಹೈಲೈಟಿಂಗ್ ಕಲರ್ಸು, ಓಕೆ. ಬಾರ್ಡರ್ಸ್, ಈ ಟೆಕ್ಸ್ಟಿಗೆ ಬಾರ್ಡರ್ಸ್ ಬೇಕು ಅಂದರೆ ನಾವು ಬಾರ್ಡರ್ಸ್ ಹಾಕ್ಕೊಬೋದು. ಓಕೆ, ಇಷ್ಟು ಅಪ್ಲೈ ಮಾಡಿದ್ದೀನಿ. ಓಕೆ ಕೊಡ್ತೀನಿ. ನೋಡಿ, ಒಂದು ಈ ಥರ ನಮಗೆ ಒಂದು ಸ್ಟೈಲ್ ಕ್ರಿಯೇಟ್ ಆಗಿದೆ. ಇದನ್ನು ನಾನು ಈ ಸ್ಟೈಲ್ ಇರಲಿಲ್ಲ, ನಾನು ಹೊಸದಾಗಿ ಫಾರ್ವರ್ಡ್ ಮಾಡಿರೋದಲ್ವಾ, ಈ ಸ್ಟೈಲು ಇಲ್ಲಿ ಬರಬೇಕು ಅಂದರೆ ನನಗೆ ಯಾವ್ದು ಬೇಕೋ ಅದನ್ನು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಬೇಕು. ಇವಾಗ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡಿರೋದ್ರಿಂದ ಕ್ಯಾರೆಕ್ಟರ್ ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ಟೈಲ್ಸ್ ಆ್ಯಕ್ಷನ್ ಅಂತೇಳಿ ಒಂದು ಬಟನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಅಂದರೆ ನಂದು ಹೊಸ ಸ್ಟೈಲು, ಅದಕ್ಕೋಸ್ಕರ ನಾನು ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಅಂತೇಳಿ ಕ್ಲಿಕ್ ಮಾಡಿದರೆ ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಅಂತೇಳಿ ಡೈಲಾಗ್ ಬಾಕ್ಸ್ ಬಂತು. ಇಲ್ಲಿ ನಾನೇನು ಮಾಡ್ತೀನಿ, ಮೈ ಸ್ಟೈಲ್, ಇದು ನನ್ನ ಸ್ಟೈಲ್ ತಾನೇ ಹೊಸದಾಗಿ, ಸೊ ಮೈ ಸ್ಟೈಲ್ ಅಂತೇಳಿ ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ ಎಂಟರ್ ನ್ಯೂ ಸ್ಟೈಲ್ ನೇಮಲ್ಲಿ ಮೈ ಸ್ಟೈಲ್ ಅಂತ ನಾನು ಟೈಪ್ ಮಾಡಿ ನೇಮ್ ಕೊಟ್ಟು ಓಕೆ ಕೊಡ್ತೀನಿ. ಇಲ್ಲಿ ನೋಡಿ ಮೈ ಸ್ಟೈಲ್ ಅಂತೇಳಿ ಒಂದು ಆಪ್ಷನ್ ಬಂತು. ಇವಾಗ ನಾನು ಎಂಟರ್ ಕೀ ಮತ್ತೆ ಟೈಪ್ ಮಾಡಿದೆ, ಬಟ್ ಸೇಮ್ ಮೈ ಸ್ಟೈಲೇ ಬರ್ತಾ ಇದೆ. ಕ್ಲಿಕ್ ಮಾಡಿ ಕ್ಯಾರೆಕ್ಟರ್ ಸ್ಟೈಲ್, ಬೇರೆ ಸ್ಟೈಲ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ತೀನಿ ಇವಾಗ. ಓಕೆ, ಮೇನ್ ಇಂಡೆಕ್ಸ್ ಎಂಟರ್ ಅಂತ ಇದೆ, ಈ ಸ್ಟೈಲ್ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಇದೇ ಥರ ಡಾಕ್ಯುಮೆಂಟ್ಸಲ್ಲಿ ತುಂಬ ನಾವು ಟೈಪ್ ಮಾಡ್ತಾ ಇರ್ತೀವಿ, ನಮ್ಗೆ ಬೇಕಾಗಿದ್ದ ಸ್ಟೈಲ್ಸ್ನ ಅಪ್ಲೈ ಮಾಡ್ತಾ ಇರ್ತೀವಿ. ಇವಾಗ ನನಗೆ ಇದೇ ಸ್ಟೈಲು ನಾನಿವಾಗ ನಿಮಗೆ ಡೆಮೋ ಪರ್ಪಸ್ಸಿಗೋಸ್ಕರ ಒಂದೇ ಪೇಜ್ ತೋರಿಸ್ತಾ ಇದ್ದೀನಿ. ಬಟ್ ಡಾಕ್ಯುಮೆಂಟ್ ಅಂದರೆ ದೇರ್ ವಿಲ್ ಬಿ ಸೋ ಮೆನಿ ಪೇಜಸ್, ಮೀನ್ಸ್ 10 ಪೇಜಸ್ ಇರ್ಬೋದು, 50 ಪೇಜಸ್ ಇರ್ಬೋದು. ಸೊ ಆವಾಗ ನಾನು ಇದೇ ಸ್ಟೈಲೇ ಎಲ್ಲ ಕಡೆ ಬರಬೇಕು ಅಂದರೆ ಏನು ಮಾಡಬೇಕು, ಇದನ್ನೇ ಇದು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಬೇಕು, ಮತ್ತು ಮೈ ಸ್ಟೈಲ್ ಕ್ಲಿಕ್ ಮಾಡಬೇಕು, ಮತ್ತು ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಬೇಕು, ಮೈ ಸ್ಟೈಲ್ ಕ್ಲಿಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಈಸಿಯೆಸ್ಟ್ ಆಪ್ಷನ್ ಇದೆ, ಅದೇನು ಅಂದರೆ ಸ್ಟೈಲ್ಸ್ ಪಕ್ಕನೇ ಇದೆ ನೋಡಿ, ಫಿಲ್ ಫಾರ್ಮ್ಯಾಟ್ ಮೋಡ್ ಅಂತ ಇದೆ. ಸೊ ನಾನು ಈ ಸ್ಟೈಲ್ನ ಅಂದರೆ ನನ್ನ ಮೈ ಸ್ಟೈಲ್ ಅಂತ ಇರೋ ಕ್ಯಾರೆಕ್ಟರ್ ಸ್ಟೈಲ್ನೇ ನೆಕ್ಸ್ಟ್ ಪೇಜ್ ಹೆಡಿಂಗಿಗೆ ಹಾಕಬೇಕು ಅಂತ ಇಟ್ಕೊಡ್ರಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ ಮಾಡಿರೋಂಥ ಸ್ಟೈಲ್ನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಫಾರ್ಮ್ಯಾಟ್ ಮೋಡ್ನ ಕ್ಲಿಕ್ ಮಾಡಿದರೆ ನಮಗೆ ನೋಡಿ ಈ ಥರ ಒಂದು ಬಕೆಟಲ್ಲಿ ಪೇಂಟ್ ಇಟ್ಟಿರೋ ಥರ ಒಂದು ಸಿಂಬಲ್ ಬರುತ್ತೆ. ಸೊ ಇದು ನೋಡಿ ಸಿಂಪಲ್ಲಾಗಿ ನನಗೆ ನೆಕ್ಸ್ಟ್ ಪೇಜಲ್ಲಿ ಹೆಡಿಂಗಿಗೆ ಮಾಡಬೇಕು ಅದೇ ಸ್ಟೈಲ್ ಅಂದರೆ ಕ್ಲಿಕ್ ಮಾಡಿ ಈಸಿಯಾಗಿ ಬರುತ್ತೆ. ಕ್ಲಿಕ್ ಮಾಡಿ ಈ ಥರ ಫಾರ್ಮ್ಯಾಟ್ ಆಗುತ್ತೆ. ಫಿಲ್ ಫಾರ್ಮ್ಯಾಟ್ ಅಂದರೆ ಇಲ್ಲಿರೋ ಅಂಥ ಫಾರ್ಮ್ಯಾಟು ಇಲ್ಲಿಗೆ ಫಿಲ್ ಆಯಿತು, ಇಲ್ಲಿರೋ ಫಾರ್ಮ್ಯಾಟು ಇಲ್ಲಿಗೆ ಫಿಲ್ ಆಯಿತು. ಇವಾಗ ನಾನು ಮತ್ತೆ ಏನಾದರೂ ಟೈಪ್ ಮಾಡಬೇಕಪ್ಪ, ಆವಾಗ ಈ ಫಿಲ್ ಫಾರ್ಮ್ಯಾಟ್ ಮೋಡಿಂದ ಹೊರಗೆ ಹೋಗೋದು ಹೆಂಗೆ? ಸಿಂಪಲ್ ಎಸ್ಕೇಪ್, ಕೀಬೋರ್ಡಲ್ಲಿ ESC ಎಸ್ಕೇಪ್ ಕೀ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸೊ ನೀವು ಫಿಲ್ ಫಾರ್ಮ್ಯಾಟಿಂದ ಹೊರಗೆ ಬರ್ಬೋದು. ಇವಾಗ ನನಗೆ ಇದೇ ಥರ ನಾವೇನು ಮಾಡ್ಬೋದು, ಪ್ಯಾರಾಗ್ರಾಫಲ್ಲೂ ಮಾಡ್ಬೋದು, ಫ್ರೇಮಲ್ಲಿ ಮಾಡ್ಬೋದು, ಪೇಜಲ್ಲಿ ಮಾಡ್ಬೋದು, ಲಿಸ್ಟ್ ಸ್ಟೈಲ್ಸಲ್ಲೂ ನಾವು ಸ್ಟೈಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಪೇಜ್ ಸ್ಟೈಲ್ಸ್ನ ಮಾಡೋದಕ್ಕೆ ನೋಡ್ತೀನಿ. ಪೇಜ್ ಸ್ಟೈಲ್ಸ್ ಇದೆ ನೋಡಿ, ಫೂಟ್ ನೋಟು, ಎಂಡ್ ನೋಟು, ಇಷ್ಟೇ ಪೇಜ್ ಸ್ಟೈಲ್ಸ್ ಇದೆ. ಸೊ ಇಲ್ಲಿ ಕಲರ್ಸ್ ಆ್ಯಡ್ ಮಾಡೋ ಅಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಫಾರ್ಮ್ಯಾಟಿಗೆ ಹೋಗಿ ಇಲ್ಲಿ ನೋಡಿ ಪೇಜ್ ಸ್ಟೈಲ್ ಅಂತೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ನಾನು ಒಂದು ಪೇಜ್ ಸ್ಟೈಲ್ನ ನನ್ನದೇ ಆದಂಥ ಪೇಜ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ಹೋಗಿ ಯಾವ ಆಪ್ಷನ್ ಬೇಕಾದರೂ ಚೇಂಜ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಈಸಿಯಾಗಿ ಗೊತ್ತಾಗಲಿ ಅಂತ ಗ್ರೇಡಿಯಂಟಿಗೆ ಹೋಗ್ತಾ ಇದ್ದೀನಿ. ಗ್ರೇಡಿಯಂಟಿಗೆ ಹೋಗಿ ಸೊ ಕಾಮನಬಿಲ್ಲು ನಮಗೆ ತುಂಬ ಇಷ್ಟ ಅಲ್ವಾ ಕಾಮನಬಿಲ್ಲು. ಸೊ ಕಲರ್ಸ್ ಇವಾಗ ಯಾವುದಿದೆಯೋ ಅದೇ ಇದೆ, ಅಪ್ಲೈ ಕೊಡಿ, ಓಕೆ ಕೊಡಿ. ಅಂದರೆ ಪೇಜ್ದು ಒಂದು ಸ್ಟೈಲ್ ಬಂತು ಅಲ್ವಾ. ಇದನ್ನು ನಾನು ಇಲ್ಲಿ ಹೊಸ ನೇಮ್ ಕ್ರಿಯೇಟ್ ಮಾಡಬೇಕು. ಅಂದರೆ ಇದು ಎಲ್ಲ ಲಿಬ್ರೆ ಆಫೀಸ್ ರೈಟರ್ ಓಪನ್ ಮಾಡಿದಾಗಲೂ ಹೊಸ ಪೇಜ್ ಓಪನ್ ಮಾಡಿದ್ದು ಈ ಸ್ಟೈಲ್ ಕಾಣಿಸ್ಬೇಕು ನನಗೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಪೇಜ್ ಸ್ಟೈಲ್ಸಲ್ಲಿ ಹೋಗಿ ಎಗೇನ್ ಏನು ಮಾಡ್ತೀನಿ, ಪೇಜ್ ಸ್ಟೈಲ್ ಕ್ರಿಯೇಟ್ ಮಾಡುವ ಹೆಂಗೆ ಮೈ ಸ್ಟೈಲ್ ಅಂತೇಳಿ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನೋ ಅದೇ ಥರ ಸ್ಟೈಲ್ ಆ್ಯಕ್ಷನ್ ಬಟನಿಗೆ ಹೋಗಿ ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಕ್ಲಿಕ್ ಮಾಡಿ ನ್ಯೂ ಸ್ಟೈಲ್ ಫ್ರಮ್ ಸೆಲೆಕ್ಷನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇದು ಮೈ ಪೇಜ್ ಸ್ಟೈಲ್ ಅಂತೇಳಿ ಟೈಪ್ ಮಾಡ್ತೀನಿ. ಒಂದು ನೇಮ್ ಕೊಟ್ಟೆ, ಏನೋ ಮೈ ಪೇಜ್ ಸ್ಟೈಲ್ ಅಂತ. ಓಕೆ ನೋಡಿ, ಮೈ ಪೇಜ್ ಸ್ಟೈಲ್ ಅಂತೇಳಿ ಒಂದು ಆಪ್ಷನ್ನು ಕ್ರಿಯೇಟ್ ಆಯಿತು, ಸ್ಟೈಲು
ಕ್ರಿಯೇಟ್ ಆಯಿತು ಅಲ್ವಾ. ಈ ಥರನೇ ನಾವು ಲಿಸ್ಟ್ ಸ್ಟೈಲ್ ಮಾಡ್ಕೋಬೋದು, ಟೇಬಲ್ ಸ್ಟೈಲ್ ಮಾಡ್ಕೋಬೋದು. ಸೊ ಇದು ಯಾಕೋ ನನಗೆ ಇದು ಅಷ್ಟು ಲುಕ್ ಅಂತ ಒಳ್ಳೆ ಲುಕ್ಕು ಕೊಡ್ತಾ ಇಲ್ಲ. ಅದಕ್ಕೆ ಏನು ಮಾಡಿದೆ, ನೆಕ್ಸ್ಟು ಈ ಪೇಜ್ ಫಾರ್ಮ್ಯಾಟ್ನ ಚೇಂಜ್ ಮಾಡ್ತೀನಿ. ಪೇಜ್ ಸ್ಟೈಲಿಗೆ ಹೋಗ್ತೀನಿ. ಇದನ್ನು ಈ ನಾನೇನು ಇದಿದೆ ವಿಬ್ಗಯರ್ ಇದನ್ನು ತೆಗಿತೀನಿ. ಸುಮ್ಮನೆ ಈಸಿಯಾಗಿ ಕಲರ್ಸು ಸ್ವಲ್ಪ ಲೈಟ್ ಕಲರ್, ಡಾರ್ಕ್ ಕಲರ್ ಕೊಡ್ತೀನಿ, ಪಿಂಕಿಶ್ ಈ ಥರ ಕೊಡ್ತೀನಿ. ಇವಾಗ ಅಪ್ಲೈ ಮಾಡಿ ಓಕೆ ಕೊಡ್ತೀನಿ. ಇವಾಗ ಪೇಜ್ ಸ್ಟೈಲ್ ಚೇಂಜ್ ಆಯಿತು ತಾನೇ. ಬಟ್ ಮೈ ಪೇಜ್ ಸ್ಟೈಲ್ ಯಾವುದಿತ್ತು ನಂದು, ಇದು ಏನು ಕಾಮನಬಿಲ್ಲು ಇತ್ತಲ್ವಾ. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಈ ಸ್ಟೈಲ್ಸ್ನ ಅಪ್ಡೇಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ, ಮೈ ಪೇಜ್ ಸ್ಟೈಲ್ ಮೇಲೆ ಹೋಗಿ ಆ್ಯಕ್ಷನ್ ಬಟನಿಗೆ ಹೋಗಿ ಸ್ಟೈಲ್ ಆ್ಯಕ್ಷನ್ ಬಟನ್ಗೆ ಹೋಗಿ ಅಪ್ಡೇಟ್ ಸೆಲೆಕ್ಟೆಡ್ ಸ್ಟೈಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಸೊ ಸೆಲೆಕ್ಟೆಡ್ ಸ್ಟೈಲ್ ಇವಾಗ ಮೈ ಪೇಜ್ ಸ್ಟೈಲಿಗೆ ಅಪ್ಡೇಟ್ ಆಗಿರುತ್ತೆ. ಇವಾಗ ನೋಡಿ, ನಾನು ಲ್ಯಾಂಡ್ಸ್ಕೇಪ್ ಕ್ಲಿಕ್ ಮಾಡಿದರೆ ಆ ಥರ ಬರುತ್ತೆ. ಮೈ ಪೇಜ್ ಸ್ಟೈಲ್ ಕ್ಲಿಕ್ ಮಾಡಿದರೆ ಸೊ ಅಪ್ಡೇಟ್ ಆಗಿಲ್ಲ ಅಲ್ವಾ. ಸೊ ಇನ್ನೊಂದು ಸರ್ತಿ ಹೋಗೋಣ. ಅಪ್ಡೇಟ್ ಸೆಲೆಕ್ಟೆಡ್ ಸ್ಟೈಲ್, ಅಪ್ಡೇಟ್ ಸೆಲೆಕ್ಟೆಡ್ ಸ್ಟೈಲ್ನ ಕ್ಲಿಕ್ ಮಾಡಿದೆ. ಓಕೆ, ಅಪ್ಡೇಟ್ ಸೆಲೆಕ್ಟೆಡ್ ಸ್ಟೈಲ್ಸ್ ಅಂತ ಹೇಳಿದ್ರೆ ನಮ್ಮದು ವಿಬ್ಗಯರ್ ಆಗಿದೆ. ಇನ್ನೊಂದು ಸರ್ತಿ ಫಾರ್ಮ್ಯಾಟಿಗೆ ಹೋಗಿ ಪೇಜ್ ಸ್ಟೈಲ್ಗೆ ಹೋಗಿ ಪೇಜ್ ಸ್ಟೈಲ್ನ ಚೇಂಜ್ ಮಾಡ್ತೀನಿ. ಓಕೆ, ಸಿಂಪಲ್ ಅಪ್ಲೈ ಓಕೆ ಅಂತ ಕೊಡ್ತೀನಿ. ಇದೇ ಪೇಜ್ಗೆ ಅಪ್ಡೇಟ್ ಆಗಬೇಕಲ್ವಾ, ಅದಕ್ಕೆ ಸ್ಟೈಲ್ಸ್ಗೆ ಹೋಗಿ ಅಪ್ಡೇಟ್ ಸೆಲೆಕ್ಟೆಡ್ ಸ್ಟೈಲ್ ಅಂತೇಳಿ ಕೊಡ್ತಾ ಇದ್ದೀನಿ. ಲೆಫ್ಟ್ ಪೇಜಿಗೆ ಹೋದರೆ ಇದು ಬರ್ತಿದೆ ಮೈ ಪೇಜ್ ಸ್ಟೈಲಲ್ಲಿ. ನೋಡಿ, ಇವಾಗ ನಮಗೆ ಸ್ಟೈಲು ಅಂದರೆ ನಾವು ಸ್ಟೈಲ್ಸ್ನ ಮಾಡಬೇಕಾದ್ರೆ ಪೇಜ್ ಸ್ಟೈಲ್ಸ್ನ ಆವಾಗ ನಾನು ಪೇಜ್ ಸ್ಟೈಲ್ನ ಸೆಲೆಕ್ಟ್ ಮಾಡಿರಲಿಲ್ಲ. ಸೊ ಇವಾಗ ಪೇಜ್ ಸ್ಟೈಲ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟೈಲ್ ಆ್ಯಕ್ಷನ್ ಬಟನಿಗೆ ಹೋಗಿ ಅಪ್ಡೇಟ್ ಸೆಲೆಕ್ಟೆಡ್ ಸ್ಟೈಲ್ ಅಂತೇಳಿ ಕೊಟ್ಟೆ. ಇವಾಗ ಈ ಸ್ಟೈಲ್ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ರಿಯೇಷನ್ ಆಫ್ ನ್ಯೂ ಸ್ಟೈಲ್ಸ್ ಆ್ಯಂಡ್ ಅಪ್ಡೇಟಿಂಗ್ ದಿ ಸ್ಟೈಲ್ಸ್. ಏನಾದರೂ ಚೇಂಜ್ ಮಾಡಿದರೆ ಸ್ಟೈಲ್ಸಲ್ಲಿ ಸ್ಟೈಲ್ಸ್ನ ಅಪ್ಡೇಟ್ ಮಾಡೋವಂಥದ್ದು. ನೆಕ್ಸ್ಟ್ ಇವಾಗ ಆಲ್ರೆಡಿ ನಾವು ಯಾವುದೋ ಒಂದು ಸ್ಟೈಲ್ಸ್ನ ಕ್ರಿಯೇಟ್ ಮಾಡಿರ್ತೀವಿ, ಹೊಸ ಪೇಜಿಗೆ ಆ ಸ್ಟೈಲ್ಸ್ ಬರಬೇಕಪ್ಪ. ಇವಾಗ ಇದನ್ನೇ ಸೇವ್ ಮಾಡ್ತೀನಿ ನಾನು. ಫೈಲಿಗೆ ಹೋಗಿ ನಾನು ಸೇವ್ ಆ್ಯಸ್ ಕೊಡ್ತೀನಿ. ಡೆಸ್ಕ್ಟಾಪಲ್ಲೇ ನಮಗೆ ಈಸಿಯಾಗಿ ಅಕ್ಸೆಸ್ ಆಗಬೇಕು ಅಂತೇಳಿ ಡೆಸ್ಕ್ಟಾಪಿಗೆ ಹೋಗಿ ಮೈ ಟೆಂಪ್ಲೇಟ್ ಅಂತೇಳಿ ಸೇವ್ ಮಾಡ್ತೀನಿ. ಮೈ ಟೆಂಪ್ಲೇಟ್ ಸೇವ್ ಅಂತೇಳಿ ಡೆಸ್ಕ್ಟಾಪಲ್ಲೇ ಮೈ ಟೆಂಪ್ಲೇಟ್ ಅಂತೇಳಿ ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೊಸ ಸ್ಟೈಲ್ನ ಹೊಸ ಪೇಜ್ನ ಓಪನ್ ಮಾಡ್ತೀನಿ. ಲಿಬ್ರೋ ಆಫೀಸ್ ರೈಟರ್ ಹೊಸ ಡಾಕ್ಯುಮೆಂಟ್ ಇದು. ಬೈ ಡಿಫಾಲ್ಟ್ ಸ್ಟೈಲಲ್ಲಿ ಪೇಜ್ ಸ್ಟೈಲಲ್ಲಿ ಲಿಬ್ರೋ ಆಫೀಸ್ ರೈಟರು ಓಪನ್ ಆಗುತ್ತೆ. ಸೊ ಇಲ್ಲಿಗೆ ನಾನೇನೋ ಒಂದು ಟೈಪ್ ಮಾಡ್ತೀನಿ. ಇವಾಗ ರೇಣುಕಾ ಅಂತೇಳಿ ನನ್ನ ನೇಮು ಟೈಪ್ ಮಾಡ್ತೀನಿ. ರೇಣುಕಾ ಅಂತೇಳಿ ಟೈಪ್ ಮಾಡಿ ಆ ಸ್ಟೈಲ್ಸ್ನ ಇವಾಗ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋಂಥ ಟೆಂಪ್ಲೇಟ್ನ ಇಲ್ಲಿಗೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೋಡಿ ಹೆಂಗೆ ಮಾಡ್ತಾ ಇದ್ದೀನಿ. ಆ್ಯಕ್ಷನ್ ಬಟನಿಗೆ ಹೋಗಿ ಲೋಡ್ ಸ್ಟೈಲ್ ಫ್ರಮ್ ಟೆಂಪ್ಲೇಟ್ ಅಂತ ಹೋಗಿ ಇಲ್ಲಿ ನೋಡಿ ಯಾವುದು ನಾವು ಪ್ರೀವಿಯಸ್ ಆಗಿ ಸೇವ್ ಮಾಡಿರೋಂಥ ಟೆಂಪ್ಲೇಟ್ಸ್ ಇಲ್ಲ. ಸೊ ಪೇಜ್ ಸ್ಟೈಲ್ ಅಲ್ವಾ ನಾನು ಡ್ರ್ಯಾಗ್ ಮಾಡಬೇಕಾಗಿರೋದು. ಪೇಜ್ ಅಂತೇಳಿ ಕೊಟ್ಟು ಓವರ್ ರೈಟ್ ಅಂತೇಳಿ ಕೊಟ್ಟು ಇಲ್ಲಿ ಫ್ರಮ್ ಫೈಲ್ ಅಂತೇಳಿ ತಗೊಂಡು ಡೆಸ್ಕ್ಟಾಪಲ್ಲಿ ಯಾವುದಿದೆ ನಮ್ಮದು ಮೈ ಟೆಂಪ್ಲೇಟ್ ಅಂತೇಳಿ ನಾನು ಲಿಬ್ರೋ ಆಫೀಸ್ ರೈಟರ್ನ ಸೇವ್ ಮಾಡಿದ್ನಲ್ಲ ಆ ಡಾಕ್ಯುಮೆಂಟ್ ತೊಗೊಂಡು ಓಪನ್ ಅಂತೇಳಿ ಕೊಡ್ತೀನಿ. ನೋಡಿ ಆ ಸ್ಟೈಲು ಇಲ್ಲಿ ಬಂದು ಇಲ್ಲಿ ಆ ಸ್ಟೈಲ್ ಇಲ್ಲಿಗೆ ಕಾಪಿ ಆಯಿತು. ಸೊ ಇದಕ್ಕೆ ನಮಗೆ ಯಾವ ಆಪ್ಷನ್ ಯೂಸ್ ಆಗುತ್ತೆ, ಸ್ಟೈಲ್ ಆ್ಯಕ್ಷನ್ ಬಟನಲ್ಲಿ ಲೋಡ್ ಸ್ಟೈಲ್ ಫ್ರಮ್ ಟೆಂಪ್ಲೇಟ್ ಅನ್ನೋವಂಥ ಆಪ್ಷನ್ನು ಯೂಸ್ ಆಗುತ್ತೆ. ಹೋಪ್ ಯು ಆಲ್ ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನು ರಿಪೀಟ್ ನೋಡ್ತಾ ಹೋಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.